ಇವತ್ತಿನಿಂದ ಕರ್ನಾಟಕದಲ್ಲಿ ಮತದಾರರ ಎಸ್ಐಆರ್ ಪರಿಷ್ಕರಣೆ ಪ್ರಾರಂಭವಾಗಿದೆ. BLO ಅಧಿಕಾರಿಗಳು ನಿಮ್ಮೊಂದು ಮನೆಗೆ 3 ಸಾರಿ ಭೇಟಿ ಕೊಡ್ತಾರೆ. ಮೊದಲನೇ ಸಾರಿ ಬರ್ತಾರೆ, ಅಕಸ್ಮಾತ್ ಮೊದಲನೇ ಸಾರಿ ಇರ್ಲಿಲ್ಲ ಅಂದ್ರೆ 2ನೇ ಸಾರಿ ಬರ್ತಾರೆ. 2ನೇ ಸಾರಿನೂ ಇಲ್ಲ ಅಂದ್ರೆ 3ನೇ ಸಾರಿ ಬರ್ತಾರೆ. ಈ ಒಂದು BLO ಅಧಿಕಾರಿಗಳು ಬಂದಾಗ ಏನ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ಅವ್ರು ಏನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮತ್ತು 2 ಫಾರ್ಮ್ ತುಂಬ್ಕೊಂಡು ಬಂದಿರ್ತಾರಲ್ಲ, ಆ ಒಂದು ಫಾರ್ಮ್ದಲ್ಲಿ ಏನ್ ತುಂಬಬೇಕು ಎಲ್ಲ ಮಾಹಿತಿ ಇರತ್ತೆ. ಅದೇ ರೀತಿಯಾಗಿ ಈ ಒಂದು ಎಸ್ಐಆರ್ ಪರಿಷ್ಕರಣೆ ಅಂದ್ರೆ ಏನು, ಎಸ್ಐಆರ್ ಅಂದ್ರೆ ಏನು, ಯಾಕೆ ಮಾಡ್ತಿದ್ದಾರೆ, ಎದ್ರ ಸಲುವಾಗಿ ಮಾಡ್ತಿದ್ದಾರೆ, ಮತ್ 3 ಸಾರಿ ಈ ಒಂದು BLO ಅಧಿಕಾರಿಗಳು ಯಾಕೆ ಬರ್ತಿದ್ದಾರೆ, ಹಿಂದಿರುವಂತ ರಹಸ್ಯನು ಎಲ್ಲ ತಿಳಿಸ್ಕೊಡ್ತೇನೆ. ಮತ್ತೆ ಇನ್ನೊಂದು ಡೌಟ್ ಕಾಡ್ತಾ ಇದೆ, ಮತ್ತೆ ಈ ಒಂದು ವರ್ಷದಲ್ಲಿ ಚುನಾವಣೆ ನಡೆಸ್ತಾರಾ ಇಲ್ಲ ಅದು ಕೂಡ ತಿಳಿಸ್ಕೊಡ್ತೇನೆ. ಮತ್ತೆ ಎಲ್ಲಿಂದ ಇಲ್ಲಿ ತನಕ ಇರತ್ತೆ ಎಲ್ಲ ಮಾಹಿತಿ ಇರತ್ತೆ. ಕೊನೆತನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ನಾನು ಈಗಲೇ ಹೇಳ್ತಾ ಇದ್ದೇನೆ. ಕೊನೆತನಕ ನೋಡಿ. ಬನ್ನಿ ಒಂದೊಂದ ಚರ್ಚೆ ಮಾಡೋಣ. ನೋಡಿ, ಮೊದಲಿಗೆ ದಿನಾಂಕ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಈ ಒಂದು BLO ಅಧಿಕಾರಿಗಳು ಇರ್ತಾರಲ್ಲ, BLO ಅಧಿಕಾರಿ ಅಂದ್ರೆ ನಿಮ್ಮ ಕೇಂದ್ರದಲ್ಲಿರುವಂತ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅವ್ರ ಜೊತೆ ಅಧಿಕಾರಿಗಳು ಕೂಡ ಬಂದಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮನೆಗೆ ಭೇಟಿ ಕೊಡುವಂತ ದಿನಾಂಕ 30 ಜೂನ್ 2026ರಿಂದ ಸ್ಟಾರ್ಟ್ ಆಗಿದೆ. ಇದು 29 ಜುಲೈ 2026 ತನಕ ಮನೆಗೆ ಭೇಟಿ ಕೊಡ್ತಿರ್ತಾರೆ. ಅಕ್ಕೆಲ್ಲ ಕರ್ನಾಟಕದಲ್ಲಿ ಅವ್ರು ಬಂದಾರ ಅಂತ ಹೇಳಿ ಬಾಗಲ ಹಾಕೋದು, ಹಂಗ್ ಮಾಡೋದು, ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ, ನಿಮ್ಗೆ ತೊಂದರೆ ಆಗತ್ತೆ. ಅದ ನಂತರ ಕರಡು ಮತದಾರ ಪಟ್ಟಿ ಪ್ರಕಟ ಮಾಡುವಂತ ದಿನಾಂಕ ಇದೆಯಲ್ಲ, ಅದು 5 ಆಗಸ್ಟ್ 2026. ಅಂದ್ರೆ ಈ ಒಂದು ಅಧಿಕಾರಿ ಬಂದಾಗ ನೀವೇನಾದ್ರೂ ತಪ್ಪಾಗಿ ಕೊಟ್ಟಿತ್ತಂದ್ರೆ, ಅಥವಾ ಏನಾದ್ರೂ ಅವರೇ ತಪ್ಪಾಗಿ ಮಾಡಿತ್ತಂದ್ರೆ, ಹೆಸರು ತಪ್ಪಾಗಿ ಬಂದಿತ್ತಂದ್ರೆ, ಡೇಟ್ ಆಫ್ ಬರ್ತ್ ತಪ್ಪಾಗಿ ಬಂದಿತ್ತಂದ್ರೆ, ವಿಳಾಸ ತಪ್ಪಾಗಿ ಬಂದಿತ್ತಂದ್ರೆ, ಅಡ್ಡಿ ಹೆಸರು ತಪ್ಪಾಗಿ ಬಂದಿತ್ತಂದ್ರೆ ಅದನ್ನ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅವರು ತಪ್ಪಾಗಂತ ಹೇಳಬೇಡಿ. ಒಂದು ಕರಡು ಸಮಿತಿ ಆ ಒಂದು ಪಟ್ಟಿ ಇರತ್ತಲ್ಲ, ಅದು 5ನೇ ತಾರೀಕು ಪ್ರಕಟ ಮಾಡ್ತಾರೆ. ನಿಮ್ಮ ಒಂದು ಎಲ್ಲ ವಿವರಣೆ ತಗೊಳ್ತಾರೆ. ಆ ಒಂದು ಪಟ್ಟಿಯನ್ನ ಪ್ರಕಟ ಮಾಡುವಂತ ದಿನಾಂಕ 5 ಆಗಸ್ಟ್ 2026. ಏನಾದ್ರೂ ತಪ್ಪಾಗಿತ್ತು ಹೇಳಿನಲ್ಲ, ಆ ಒಂದು ತಪ್ಪಾಗಿತ್ತಂದ್ರೆ ಆಕ್ಷೇಪಣೆ ಕಳಿಸೋದಕ್ಕೆ ಮತ್ತೆ ಅವಕಾಶ ಕೊಡ್ತಾರೆ ನಿಮಗೆ. ಅದು 5 ಆಗಸ್ಟ್ 2026ರಿಂದ 4 ಸೆಪ್ಟೆಂಬರ್ 2026 ತನಕ ಆಕ್ಷೇಪಣೆ ಕಳಿಸಬಹುದು, ಅವಕಾಶ ಇರತ್ತೆ. ಏನಾಗಿರ್ ತಪ್ಪಾಗಿತ್ತು ಅಂತ ಹೇಳಿನಲ್ಲ, ಆ ಒಂದು ಆಕ್ಷೇಪಣೆ ಸರಿ ಮಾಡಿಕೊಂಡು ಮತ್ತೆ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬಹುದು. ಅದೇ ರೀತಿಯಾಗಿ ಹಕ್ಕು ಮತ್ತು ಆಕ್ಷೇಪಣೆ ಕುರಿತು ನೋಟಿಸ್ ನೀಡುವಿಕೆ ವಿಲೇವಾರು ಪ್ರಕ್ರಿಯೆ ಇರೋದು 5 ಆಗಸ್ಟ್ ದಿಂದ 3 ಅಕ್ಟೋಬರ್ ತನಕ ಅವಕಾಶ ಇರತ್ತೆ. ಮತ್ತೆಲ್ಲ ಸರಿ ಆತಂದ್ರೆ ಸರ್ಕಾರದಿಂದ ಕೊನೆಯದಾಗಿ ಅಂತಿಮ ಮತದಾರ ಪಟ್ಟಿ ಪ್ರಕಟ ಮಾಡುವಂತ ದಿನಾಂಕ 7 ಅಕ್ಟೋಬರ್ 2026ರಂದು ಪ್ರಕಟ ಮಾಡ್ತಾರೆ. ಇದು ನಿಮಗೆ ಗೊತ್ತಾಯ್ತಾ ತಿಳ್ಕೊತೀವಿ. ನೋಡಿ, ತುಂಬಾ ಜನರಿಗೆ ಕಾಡ್ತಾ ಇರ್ಬೋದು, ಈ ಒಂದು ವರ್ಷದಲ್ಲಿ ಎಲೆಕ್ಷನ್ ಇರತ್ತಾ ಇರಲ್ವಾ ಅಂತ ಹೇಳಿ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ರೀತಿಯಾಗಿ ಇದಾವಲ್ಲ, ಇದು ನಡೆಸ್ತಾರಾ ಇಲ್ಲ ಅಂತ ಹೇಳಿ. ಈಗಂತರೂ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಅಪ್ಡೇಟ್ ಇಲ್ಲ ಎಲೆಕ್ಷನ್ ಬಗ್ಗೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. 7 ಅಕ್ಟೋಬರ್ 2026 ತನಕ ಈ ಒಂದು SIR ಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಇದೆಲ್ಲ ಇದೇ ಮಾಡ್ತಾರೆ. ಇನ್ನು ಮುಂದ್ಗಡೆ 1-2 ತಿಂಗಳು ಉಳಿತೆ, ಅದು ಮುಂದ್ಗಡೆ ನಾನು ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೇನೆ. ಇನ್ನು ಬನ್ನಿ, ಈ ಒಂದು SIR ಅಂದ್ರೆ ಏನು, ಯಾಕೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. SIR ಅಂದ್ರೆ ಮತದಾರರ ಪಟ್ಟಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾರೆ ಮತ್ತೆ ನವೀಕರಣೆ ಮಾಡುವಂತ ಪ್ರೊಸೆಸಿಂಗನೇ ಈ ಒಂದು SIR ಅಂತ ಕರೀತಾರೆ. ಮತ್ತೆ ಯಾಕೆ ಮಾಡ್ತಿದ್ದಾರೆ, ಈ ಒಂದು ಪ್ರೊಸೆಸಿಂಗ್ ಎತ್ತರ ಸಲುವಾಗಿ ಮಾಡ್ತಿದ್ದಾರೆ. ನೋಡಿ, ಅಖಿಲ ಭಾರತದಲ್ಲಿ ನಡೀತಾ ಇದೆ. ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಅಖಿಲ ಭಾರತದಲ್ಲಿ ಕೂಡ ಮಾಡ್ತಿದ್ದಾರೆ. ಕರ್ನಾಟಕ ಹಿಡ್ಕೊಂಡು ಸುಮಾರು ಈಗ ಜೂನ್ 30ನೇ ತಾರೀಕಿನಿಂದ 16 ರಾಜ್ಯದಲ್ಲಿ ಸ್ಟಾರ್ಟ್ ಆಗಿದೆ ಈ ಒಂದು ಪ್ರಕ್ರಿಯೆ. 16 ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಒಟ್ಟಾರೆ ಡೂಪ್ಲಿಕೇಟ್ ಇರುವಂತ ವ್ಯಕ್ತಿಗಳ ಹೆಸರನ್ನ ತೆಗೆದು ಹಾಕೋದು, ಹೊಸ ಹೆಸರನ್ನ ಸೇರ್ಪಡೆ ಮಾಡೋದು. ಇನ್ನು ತನಕ ಯಾರು ಮತದಾರ ಇದೆಯಲ್ಲ, ಇನ್ನು ತನಕ ಯಾರು ಹೆಸರು ಸೇರ್ಪಡೆ ಮಾಡಿಲ್ಲ, ಅವರನ್ನ ಹೆಸರು ಸೇರ್ಪಡೆ ಮಾಡೋದು, ತಪ್ಪಾಗಿರುವಂತ ಹೆಸರನ್ನು ತೆಗೆದು ಹಾಕೋದು, ಬೇರೆ ರಾಜ್ಯದಿಂದ ಬಂದಂತ ವ್ಯಕ್ತಿಗಳು ಅವ್ರ ರಾಜ್ಯದಲ್ಲಿ ಕಳಿಸೋದು, ಇಲ್ಲಿ ಮತದಾರ ಇರತ್ತಲ್ಲ ಕಾರ್ಡ್ ಅದನ್ನ ರದ್ದು ಮಾಡೋದು, ಮೃತಪಟ್ಟಿರುವಂತ ಈ ಒಂದು ಮತದಾರ ಕಾರ್ಡ್ ಇದೆಯಲ್ಲ ಅದನ್ನ ಬಂದ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದೆ. ಇದಕ್ಕೆ SIR ಅಂದ್ರೆ ತುಂಬಾ ಜನ ಕೇಳಿದಾರಲ್ಲ, ಯಾಕೆ ಮಾಡ್ತಿದ್ರೆ, ಹೆಸರು ಸಲುವಾಗಿ ಮಾಡ್ತಿದಾರ ಅಂತ. ಇದೇ ಪ್ರೊಸೆಸಿಂಗು. ಡೂಪ್ಲಿಕೇಟ್ ಇರುವಂತ ಹೆಸರನ್ನ ತೆಗೆದು ಹಾಕೋದು, ಅಂದ್ರೆ ಏನೋ ವ್ಯತ್ಯಾಸ ಇರಲ್ಲ, ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಬೇರೆ ದೇಶದಿಂದ ಬಂದಿರ್ತಾರೆ, ಇಲ್ಲಿ ಬಂದು ವೋಟ್ ಹಾಕ್ತಿರ್ತಾರೆ, ಅಂತವ್ರನ್ನ ತೆಗೆದು ಹಾಕೋದು. ಮೃತಪಟ್ಟವರು ಅಂದ್ರೆ ಮರಣ ಹೊಂದಿದಂತ ವ್ಯಕ್ತಿಗಳದು ಮತದಾರ ಕಾರ್ಡ್ ಇರತ್ತೆ, ಅವ್ರು ವೋಟೇ ಹಾಕ್ತಿರಲ್ಲ, ಅವ್ರ ಹೆಸರಲ್ಲೇ ಬೇರೆದವ್ರು ಹಾಕ್ತಿರ್ತಾರೆ, ಅಂತವ್ರನ್ನ ಡಿಲೀಟ್ ಮಾಡಿಸೋದು. ಅದೇ ರೀತಿಯಾಗಿ ಬೇರೆ ದೇಶದಿಂದ, ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಇಲ್ಲಿ ಬಂದು ವೋಟ್ ಹಾಕ್ತಿರ್ತಾರೆ, ಅಂತವ್ರನ್ನ ತೆಗೆದು ಹಾಕೋದು. ಮತ್ತು ಸ್ಥಳಾಂತರ ಆಗಿರ್ತಾರೆ, ಅಂತವ್ರನ್ನ ತೆಗೆದು ಹಾಕೋದು. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ 18 ವರ್ಷ ಆಗಿರತ್ತೆ, ಅವ್ರ ಮತದಾನ ಕಾರ್ಡೇ ಇರೋದಿಲ್ಲ, ಅಂತವ್ರನ್ನ ಹೊಸದಾಗಿ ಹೆಸರು ಸೇರ್ಪಡೆ ಮಾಡೋದು. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್,
ಹೆಸರು, ವಿಳಾಸ, ಫೋಟೋ ಮತ್ತು ತಪ್ಪಾಗಿರತ್ತಲ್ಲ ಅದೆಲ್ಲ ಹೊಸದಾಗಿ ಮತ್ತೊಂದು ಸಲಿಯಾಗಿ ಕರೆಕ್ಟ್ ಮಾಡುವಂತ ಅವಕಾಶ ಆಗತ್ತೆ. ಇದೊಂದು ಖುಷಿಯ ವಿಚಾರ. ಇದು ಯಾಕೆ ಮಾಡ್ತಿದ್ದಾರೆ, ಎತ್ತರ ಸಲುವಾಗಿ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಯ್ತು. ಇನ್ನು ಈ ಒಂದು BLO ಅಧಿಕಾರಿಗಳು ಯಾವಾಗ ಬರ್ತಾರೆ, ಯಾವ್ದಕ್ ಬರ್ತಾರೆ, ಅಲ್ಲಿ ಬಂದಾಗ ಏನ್ ಕೇಳಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಈ ಒಂದು BLO ಅಧಿಕಾರಿಗಳು 3 ಸಾರಿ ಬರ್ತಾರೆ ನಿಮ್ಮ ಒಂದು ಮನೆಗೆ. BLO ಅಧಿಕಾರಿ ಇರುತ್ತಲ್ಲ 3 ಸಾರಿ ಬರ್ತಾರೆ. ಮೊದಲನೇ ಸಾರಿ ಬರ್ತಾರೆ ಇದ್ರೆ ನೀವು ಫಾರ್ಮ್ ಅನ್ನ ಕೊಡ್ತಾರೆ, ಅದನ್ನ ತುಂಬಬೇಕು ಮತ್ತೆ ಸಬ್ಮಿಟ್ ಮಾಡಬೇಕು. ಅಕಸ್ಮಾತ್ ಮೊದಲನೇ ಸಾರಿ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಈ ಒಂದು ಮನೆಯಲ್ಲಿ ಯಾರೇ ಇಲ್ಲ, 2ನೇ ಸಾರಿ ಬರೋಣ ಅಂತ ಹೇಳಿ 2ನೇ ಸಾರಿ ಬರ್ತಾರೆ. ಅಕಸ್ಮಾತ್ ಆಗು ಇರ್ಲಿಲ್ಲ ಅಂದ್ರೆ 3ನೇ ಸಾರಿ ಬರ್ತಾರೆ. ಅಲ್ಲಿ ಇರ್ಲಿಲ್ಲ ಅಂದ್ರೆ ಅಕ್ಕದ ಪಕ್ಕದ ಮನೆಯಲ್ಲಿ ಕೇಳ್ತಾರೆ. ನಾವು ನಿಮ್ದು ಮೊಬೈಲ್ ಇತ್ತಂದ್ರೆ ಕಾಲ್ ಮಾಡ್ತಾರೆ. ಅಲ್ಲಿ ಏನಾದ್ರು ಹತ್ಲಿಲ್ಲ ಅಂದ್ರೆ 2 ಫಾರ್ಮ್ನ ತೆಗೆದುಕೊಂಡು ಬರುತ್ತಾರೆ, ಸ್ಟಿಕ್ಕರ್ಗಳನ್ನ ತೆಗೆದುಕೊಂಡು ಬಂದಿರ್ತಾರೆ. ಮೊದಲನೇ ಸ್ಟಿಕ್ಕರು ರೆಡ್ ಕಲರ್ದಲ್ಲಿ ಇರತ್ತೆ, ಅದು ರೌಂಡ್ ಮಾರ್ಕ್ ಇರತ್ತೆ. ಅದನ್ನ ನಿಮ್ಮ ಮನೆಗೆ ಅಂಟಿಸಿ ಹೋಗ್ತಾರೆ. ಈ ಒಂದು ಮನೆ ಕ್ಲೋಸ್ ಇದೆ, ಯಾರು ವಾಸಿಸ್ತಾ ಇಲ್ಲ, ಇವ್ರ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ಹಾಕಿ ಹೋಗ್ತಾರೆ. ಮತ್ತೇನಾದ್ರೂ ಈ ಒಂದು ಫಾರ್ಮ್ ಅನ್ನ ಸಬ್ಮಿಟ್ ಆತಂದ್ರೆ ಅವರು ತಗೊಂಡು ಹೋದಂದ್ರೆ BL ದವರು ಒಂದು ಹಸಿರು ಬಣ್ಣದ ಚೌಕ್ ಬಾಕ್ಸ್ ನಲ್ಲಿ ಒಂದು ಸ್ಟಿಕ್ಕರ್ ಇರತ್ತೆ, ಅದನ್ನ ಅಂಟಿಸಿ ಹೋಗ್ತಾರೆ. ಈ ರೀತಿಯ ಪ್ರೊಸೆಸಿಂಗ್ ಇರತ್ತೆ. ಮತ್ತೆ ಈ ಒಂದು ಅಧಿಕಾರಿಗಳು ಬಂದಾಗ ಏನು ಕೊಡಬೇಕು, ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು, ಮೊದಲನೇ ಸಾರಿ ಬಂದಾಗ ಈ ಒಂದು ಫಾರ್ಮ್ ಕೊಡ್ತಾರಲ್ಲ ಅವಾಗ ಏನು ಕೇಳಲ್ಲ ಅವರು. ಇದೊಂದು ಅರ್ಥ ಮಾಡ್ಕೊಳ್ಳಿ, ಏನು ಕೇಳಲ್ಲ, ಬರೀ ಒಂದು ಸಿಗ್ನೇಚರ್ ಅಷ್ಟೇ ಕೇಳ್ತಾರೆ. ಸಿಗ್ನೇಚರು ನಿಮ್ಮ ಒಂದು ಅನುಮತಿ, ಅದಕ್ಕೆ ತಕ್ಕಂತೆ ಏನ್ ಸರಿ ಇದೆ, ಏನ್ ತಪ್ಪಿದೆ, ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ಅದಕ್ಕೆ ತಕ್ಕಂತೆ ನಿಮಗೆ ಕ್ವಶನ್ ಕೇಳ್ತಾರೆ, ಅವ್ರನ್ನೂ ಆನ್ಸರ್ ಮಾಡಬೇಕು. ಮತ್ತು ತುಂಬಾ ಜನ ಪ್ರಶ್ನೆ ಇರತ್ತೆ, ಈ ಒಂದು ಅಧಿಕಾರಿಗಳು ಬಂದಾಗ ಮನೆಯಲ್ಲಿ ಎಲ್ಲರೂ ಇರಬೇಕಾ ಅಥವಾ ಒಬ್ಬರಿದ್ರೆ ಆಗತ್ತಾ ಅಂತ ಕೇಳ್ತಾರೆ. ಈ ಒಂದು ಪ್ರಶ್ನೆ ತುಂಬಾ ಜನ ಕೇಳ್ಬಹುದು. ಹಾಗೇನಿಲ್ಲ, ಎಲ್ಲರೂ ಇರ್ಬೇಕಂತ ಯಾವುದೇ ರೀತಿಯಾಗಿ ರೂಲ್ಸ್ ಮಾಡಿಲ್ಲ. ಮನೆಯಲ್ಲಿ ಒಬ್ಬರೇ ಇದ್ದು ಎಲ್ಲರದು ಮಾಹಿತಿ ಒಬ್ಬರೇ ಕೊಡುವಂತರಾಗಿದ್ರೆ ಒಬ್ಬರೇ ಇದ್ರು ನಡೆಯುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಅಂತೂ ಅವ್ರಿಗೆ ಗೊತ್ತಿರಬೇಕು. ಅಂದ್ರೆ ಅವ್ರಂತೂ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಕೇಳೋದಿಲ್ಲ, ಬಟ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಅಂದ್ರೆ ನಿಮ್ ತಲೆಯಲ್ಲಿ ಅಂತ ಅಷ್ಟು ಸಂಗ್ರಹಣೆ ಇರೋದಿಲ್ಲ. ಅವ್ರಿಗೆ ಕೇಳುವಂತ ಪ್ರತಿಯೊಂದು ಮಾಹಿತಿ, ಆ ನಂಬರು, ಈ ನಂಬರು, ಅವನ ಹೆಸರು, ಈ ಒಂದು ಹೆಸರು, ಅವರು ಇವ್ರು ಅಂತ ಎಲ್ಲ ಡಾಕ್ಯುಮೆಂಟ್ಸ್ ನೀವು ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಬೇಕಾಗತ್ತೆ ಅವ್ರು ಬಂದಾಗ, ಅಂದ್ರೆ ನೋಡಿ ಹೇಳಕ್ ಬೇಕಾಗತ್ತಲ್ಲ, ಆದ ಒಂದು ಕಾರಣ. ಅದೇ ರೀತಿಯಾಗಿ ಎರಡನೇದಾಗಿ ಯಾವಾಗ ಬರ್ತಾರೆ, ನಿಮ್ದು ಮೊದಲನೇ ಸಾರಿ ಮುಗೀತಂದ್ರೆ ಕ್ಲೋಸ್ ಆಗತ್ತೆ, ಮುಗೀತು. ಅದ ನಂತರ ನಿಮ್ಮೊಂದು ಪಠ್ಯನ ರಿಲೀಸ್ ಮಾಡ್ತಾರೆ, ಆವಾಗಲೇ ನೋಡ್ಬೇಕು ನೀವು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಏನು ಹೇಳಬಾರ್ದು, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದೇ ಒಂದು ಸಮಯನ ನೋಡ್ಕೊಂಡು ಹಣ ಲೂಟಿ ಮಾಡುವಂತ ಅಧಿಕಾರಿ ಬರ್ಬೋದು. ಅಂದ್ರೆ ಡೂಪ್ಲಿಕೇಟ್ ಅಧಿಕಾರಿಗಳು, ನಾವ್ ಈ ರೀತಿಯ ಬಂದಿದ್ದೀವಿ, ಹಿಂಗೆಲ್ಲ ಡಾಕ್ಯುಮೆಂಟ್ಸ್ ಕೊಡಿ, ಆ ರೀತಿಯ ಮಾಡೋರು ಇದೀವಿ ಅಂತದೇನಾದ್ರು ಕೊಡ್ತಂದ್ರೆ ಬ್ಯಾಂಕ್ ಪಾಸ್ಬುಕ್, ನಿಮ್ಮೊಂದು ಆಧಾರ್ ಕಾರ್ಡು, OTPಗಳು ಯಾರು ಕೂಡ OTP ಶೇರ್ ಮಾಡಬೇಡಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾರು ಕೂಡ ಯಾವುದೇ ಕಾರಣಕ್ಕೂ OTPನ ಶೇರ್ ಮಾಡಬೇಡಿ. ಅವ್ರು ಯಾವುದೋ ಕೂಡ OTP ಕೇಳೋದಿಲ್ಲ, ಬ್ಯಾಂಕ್ ಪಾಸ್ಬುಕ್ ಕೇಳೋದಿಲ್ಲ, ಆಧಾರ್ ಕಾರ್ಡ್ನಲ್ಲಿರುವಂತ ಮಾಹಿತಿ ಅಷ್ಟೇ ಸಬ್ಮಿಟ್ ಮಾಡ್ಬೇಕಾಗತ್ತೆ, ಅದು ಕೂಡ ನೀವೇ ಹೇಳಬೇಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಅಧಿಕಾರಿ ಇದಾರ ಅಥವಾ ಅವ್ರ ಕರೆಕ್ಟ್ ಸರ್ಕಾರದಿಂದ ಬಂದಿರುವಂತ ಅಧಿಕಾರಿ ಇದಾರ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಆಮೇಲೆ ಎಲ್ಲ ಮಾಹಿತಿನ ಹೇಳಿ. ಇದೇ ಒಂದು ಹೇಳೋದು ನಿಮಗೆ. ಮತ್ತೆ ಇನ್ನೊಂದು 2ನೇ ಬಾರಿ ಬರುತ್ತಲ್ಲ, ಅದು ಆಕ್ಷೇಪಣೆ ಕಳಿಸೋ ಸಲುವಾಗಿ. ಮೊದಲನೇದಾಗಿ BL ದಲ್ಲಿ ಆಕ್ಷೇಪಣೆ ಕಳಿಸಬಹುದು, ಏನಾದ್ರು ತಪ್ಪಾಗಿತ್ತಂದ್ರೆ 2ನೇ ಬಾರಿಗೆ. ಅದು ಇರಲಿಲ್ಲ ಅಂದ್ರೆ ಈ ಒಂದು ಹೋಟೆಲ್ ಪೋರ್ಟಲ್ ಇದೆಲ್ಲ ಆನ್ಲೈನ್ ನಲ್ಲಿ ಅಲ್ಲಿ ಸಬ್ಮಿಟ್ ಮಾಡಬಹುದು. ಅದು ತಿಳಿಸ್ಕೊಟ್ಟಿನಲ್ಲ, ಆಕ್ಷೇಪಣೆ ಕಳಿಸೋದು. ಆ ಒಂದು ಸಮಯದಲ್ಲಿ ವಯಸ್ಸಿನ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಅಂದ್ರೆ SSLC, ಜನನ ಪ್ರಮಾಣ ಪತ್ರ ಇತ್ಯಾದಿ. ವಿಳಾಸ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡು, ವಿದ್ಯುತ್ ಬಿಲ್ಲು ಮತ್ತು ಬ್ಯಾಂಕ್ ಪಾಸ್ಬುಕ್ ಇವು ಬೇಕಾಗತ್ತೆ. ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಇಷ್ಟು ತೆಗೆದುಕೊಂಡು ಸಬ್ಮಿಟ್ ಮಾಡಬಹುದು. ನೋಡಿ, ಇದು ಇಷ್ಟು ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಪಾರ್ಟ್ 2 ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೇನೆ. ಸರಿ.